ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಭಾನುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಸಾಗರ ಜೈನ ಸಮಾಜದಿಂದ ಸಂಭ್ರಮದ ಮಹಾವೀರ ಜಯಂತಿ, ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ. ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿಯಿಂದ ಅಪರಾಧ ಕೃತ್ಯ ಹೆಚ್ಚುತ್ತಿದೆ ಎಂದ ಬಿ.ವೈ. ರಾಘವೇಂದ್ರ. ಬಂಗಾರಪ್ಪ ಪುತ್ರಿ ರಾಜ್ಕುಮಾರ್ ಸೊಸೆ ಎಂಬ ಅಭಿಮಾನ ಇರಲಿ, ಅಭಿಮಾನವೇ ಮತದಾನ ಅಲ್ಲ ಎಂದ ಹರತಾಳು. ಬಿಜೆಪಿ ಆಂತರಿಕ ಕಚ್ಚಾಟದಿಂದ ಕಾಂಗ್ರೆಸ್ 16ರಿಂದ 18 ಸ್ಥಾನ ಗೆಲ್ಲಲಿದೆ. ಬಿಜೆಪಿಯವರೇ ಯಡಿಯೂರಪ್ಪ ಮತ್ತವರ ಮಕ್ಕಳ ಜಾತಕ ಬಯಲು ಮಾಡುತ್ತಿದ್ದಾರೆಂದ ಬೇಳೂರು. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಈಡಿಗ ಸಮುದಾಯ ಬಿ.ವೈ. ರಾಘವೇಂದ್ರ ಅವರಿಗೆ ಹೆಚ್ಚು ಮತ ನೀಡುತ್ತದೆ ಎಂದ ಹೊನಗೋಡು. ಮಡಿವಾಳ ಸಮಾಜ ಬಿಜೆಪಿ ಮಾರಿಕೊಂಡಿಲ್ಲ, ವೈಯಕ್ತಿಕ ಹಿತಾಸಕ್ತಿಗೆ ಕೆಲವರು ಬಿಜೆಪಿ ಬೆಂಬಲಿಸಿ ಎಂದಿದ್ದಾರೆಂದ ಸಂದೇಶ್ ರಾಣಾ. ಸೊರಬ ವಿಧಾನಸಭಾ ವೀಕ್ಷಕರಾಗಿ ಎಚ್.ಕೆ. ಅಣ್ಣಪ್ಪ ನೇಮಕ. ಈಗ ಸುದ್ದಿಯ ವಿವರ. ಸಾಗರದ ನೆಹರು ಮೈದಾನದಲ್ಲಿರುವ ಭಗವಾನ್ ಆದಿನಾಥ ದಿಗಂಬರ ಜೈನ ಮಂದಿರದಲ್ಲಿ ಭಾನುವಾರ ಭಗವಾನ್ ಮಹಾವೀರರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಜೈನ ಮಂದಿರದಿಂದ ಭಗವಾನ್ ಮಹಾವೀರರ ಭಾವಚಿತ್ರ ಇರುವ ಬೃಹತ್ ಮೆರವಣಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಶ್ವೇತಾಂಬರ ಜೈನ ಮಂದಿರದಲ್ಲಿ ಸಮಾಪ್ತಿಗೊಂಡಿತು. ಪ್ರಮುಖರಾದ ಹೊಯ್ಸಳ ಜೈನ್, ರಾಜಕುಮಾರ್ ಜೈನ್, ಪದ್ಮರಾಜ್ ಜೈನ್, ಗಜೇಂದ್ರ ಜೈನ್, ಜಿನದತ್ತ, ಭರತ್ರಾಜ್, ನೇಮಯ್ಯ, ವೇಟಿಸ್ವಾಮಿ, ಅಭಿಜ್ಞಾ ಜೈನ್, ಮಹೇಂದ್ರ, ಚಗನ್ಲಾಲ್, ಕಾಂತಿಲಾಲ್, ಸುರೇಶ್ ಕುಮಾರ್, ಅಮಿತ್ ಬನ್ಸಾಲಿ, ಪದ್ಮಶ್ರೀ ಮಹಿಳಾ ಸಮಾಜದ ಚಂದ್ರಕಲಾ ರಾಜ್ಕುಮಾರ್ ಜೈನ್, ರತಿ ಹೊಯ್ಸಳ, ಶ್ರುತಿ ನೇಮಯ್ಯ ಇನ್ನಿತರರು ಹಾಜರಿದ್ದರು. ಅಶೋಕ್ ಇಂದ್ರ ಮತ್ತು ಅಕ್ಷರ್ ಇಂದ್ರ ಧಾರ್ಮಿಕ ಕಾರ್ಯಕ್ರಮ ನಡೆಸಿಕೊಟ್ಟರು. ರಾಜ್ಯ ಸರ್ಕಾರದ ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿಯಿಂದಾಗಿ ಅಪರಾಧ ಕೃತ್ಯಗಳು ಹೆಚ್ಚುತ್ತಿದೆ, ಅಮಾಯಕರು ಇದಕ್ಕೆ ಬಲಿಯಾಗುತ್ತಿದ್ದಾರೆ ಎಂದು ಸಂಸದ ಹಾಗೂ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಿ.ವೈ. ರಾಘವೇಂದ್ರ ತಿಳಿಸಿದರು. ಸಾಗರದ ಬಿಜೆಪಿ ಕಚೇರಿಯಲ್ಲಿ ಶನಿವಾರ ಬಿಜೆಪಿಗೆ ಸೇರ್ಪಡೆಗೊಂಡವರನ್ನು ಬರಮಾಡಿಕೊಂಡು ಮಾತನಾಡಿದ ಅವರು, ಇಡೀ ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಹತ್ತತ್ರ ಹೊಸ ಮತದಾರರು ಮತ್ತು ಯುವಕ ಯುವತಿಯರನ್ನು ಸುಮಾರು ಒಂದು 20ರಿಂದ 25 ಸಾವಿರ ಜನನ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿಸಬೇಕು ಅಂತೇಳಿ ನಮ್ಮ ಜಿಲ್ಲಾ ಅಧ್ಯಕ್ಷ ಅಂತ ಕುಕ್ಕೆ ಪ್ರಶಾಂತ್, ನಮ್ಮ ಕುಗ್ವೆ ಅವರ ನೇತೃತ್ವದಲ್ಲಿ ದೊಡ್ಡ ಒಂದು ಆಂದೋಲನ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ತುಂಬ ದೊಡ್ಡ ಶಕ್ತಿ, ಯಾಕೆಂದರೆ ಇವತ್ತು ಯುವ ಶಕ್ತಿ ರಾಷ್ಟ್ರ ಶಕ್ತಿ ಅಂತ ನಾವೇನು ಹೇಳ್ತೀವಿ, ಅದೇ ರೀತಿ ಯಾವುದೇ ಒಂದು ಪಕ್ಷದ ಒಂದು ಯಶಸ್ಸು ಅದು ಯುವಕರ ಕೈಲಿರುತ್ತೆ. ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ನಮ್ಮ ಸಮೂಹ ಇವತ್ತು ನಮ್ಮ ಕಡೆಗೆ ಬರ್ತಾ ಇದೆ. ಮೋದಿಜಿಯವರ ಒಂದು ನೇತೃತ್ವದಲ್ಲಿ ದೇಶದ ರಕ್ಷಣೆಯನ್ನು ಮಾಡಬೇಕು, ರಾಷ್ಟ್ರದ ಹಿತ ಇಟ್ಕೊಂಡು ಇವತ್ತು ಏನು ಸೇರ್ಪಡೆ ಆಗ್ತಾ ಇದ್ದಾರೆ ಆ ಕಾರ್ಯಕ್ರಮಕ್ಕೆ ನಾವು ನಮ್ಮ ಸನ್ಮಾನಿಸಿದ ಹಾಲಪ್ಪನವರು ರಾಜ್ಯದ ಉಪಾಧ್ಯಕ್ಷರು ಒಟ್ಟಾಗಿ ಈ ಕಾರ್ಯಕ್ರಮಕ್ಕೆ ಬಂದಿದ್ವಿ. ತುಂಬ ಒಳ್ಳೆಯ ವಾತಾವರಣ ಇದೆ. 100ಕ್ಕೆ 100 ಪ್ರಧಾನಮಂತ್ರಿಗಳೇ ಸ್ವತಃ ಬಂದು ಏನು ಮನವಿ ಮಾಡಿದರು. ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಭಾರತೀಯ ಜನತಾ ಪಕ್ಷದ ಒಂದು ಪಟ್ಟಿಯಲ್ಲಿ ಸೇರಿಸುವಂಥ ಒಂದು ಗಾಂಜಾವನ್ನು ತೆಗೆದುಕೊಂಡು ಹಗಲಲ್ಲೇ ಕಾಲೇಜಿನಲ್ಲಿ ಆ ರೀತಿಯಂತ ಹತ್ಯೆ ಆದಂಥ ಘಟನೆ ಇನ್ನೂ ಯಾಕೆ ಅಂತ ತನಿಖೆ ಶುರುವಾಗಿಲ್ಲ. ಸಹಜವಾಗಿ ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಕೊಡ್ತಾರೆ ಅವರು ವೈಯಕ್ತಿಕ ಅಂತೇಳಿ. ಅಂದರೆ ಈ ರೀತಿಯಂಥ ಲವ್ ಜಿಹಾದ್ ಪ್ರಕರಣಗಳನ್ನು, ಈ ರೀತಿಯಂಥ ರಾಕ್ಷಸ ಕೃತ್ಯವನ್ನು ಪದೇ ಪದೇ ಆಗ್ತಾ ಇದೆ. ಮೊನ್ನೆ ಚನ್ನಗಿರಿ ಒಳಗೆ ನಮ್ಮ ರಾಮೋತ್ಸವ ಕಾರ್ಯಕ್ರಮದಲ್ಲಿ ಪಾನೀಯ ಹಂಚುವಂಥ ಯುವಕರ ಮೇಲೆ 3 ಜನ ಹಲ್ಲೆಯಾಗಿದೆ. ಇವತ್ತು ಅವ್ರ ಮೇಲೆ ಕೇಸ್ ಮಾಡೋಕ್ಕಿಂತ ಕೌಂಟರ್ ಕೇಸ್ ಬುಕ್ ಮಾಡೋದು ಕಳಿಸಿದ್ದಾರೆ ಡಿ.ಕೆ. ಸುರೇಶ್ ರವರು. ಅಲ್ಲಿ ಪಾಕಿಸ್ತಾನ ಜೈವಾಗಲಿ ಅಂತೇಳಿ ಅಲ್ಲಿ ಘೋಷಣೆ ಹಾಕ್ತಾರೆ. ಹಾಗಾಗಿ ಈ ರೀತಿ ಒಂದು ರೀತಿಯಲ್ಲಿ ಅಲ್ಪಸಂಖ್ಯಾತರ ಒಂದು ತುಷ್ಟೀಕರಣ ರಾಜಕಾರಣವನ್ನು ಏನು ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಅದರ ಲಾಭದ ಪರವಾಗಿ ಇವತ್ತು ಈ ರೀತಿಯಿಂದ ಕೃತ್ಯಗಳು ನಡೀತಾ ಇದೆ. ಇದನ್ನ ಖಂಡಿಸ್ತೇವೆ ನಾವು ಬಿಜೆಪಿ. ಮಾಜಿ ಸಚಿವ ಹರತಾಳು ಹಾಲಪ್ಪ ಮಾತನಾಡಿ,
ಡಾಕ್ಟರ್ ಅಂತ ರಘುಸ್ವಾಮಿ ಮಠ ಅಂತ ಒಬ್ಬ ಪ್ರೊಫೆಸರ್ ದೊಡ್ಡ ಅವ್ರು ಹೇಳೋದು ಮಾತಿದ್ದು ನಿಮಗೂ ಅಷ್ಟೇ. ಈಗ ಕೆಲಸ ಮಾಡಿ, ಈ ಯುದ್ಧದಲ್ಲಿ ಭಾಗವಹಿಸಿ, ಯುದ್ಧದಲ್ಲಿ ಹೋರಾಟ ಮಾಡಿ. ಯಾವ ರೀತಿ ಹೋರಾಟ ಮಾಡಬೇಕು ಅಂತ ಗೆಲ್ಲಿಸಿ ಅಂತ ಹೇಳಿ ಅನೇಕ ವಿಚಾರಗಳಿದೆ. ಬೇರೆ ಬೇರೆ ಹೇಳ್ತಾರೆ, ಜಾತಿ ತರ್ತಾರೆ, ರಾಜಸ್ಥಾನ ತರ್ತಾರೆ, ಮತ್ತೊಂದು ತರ್ತಾರೆ. ಯಾವ ಮಾಡ್ತೀವಿ? ಶಿವರಾಜ್ ಕುಮಾರ್ ಜಾಸ್ತಿ ಹಂಗೆ ಕುಳಿತಿರ್ತಾರೆ. ಅವನು ಸಿನಿಮಾ ನಟನಾಗಿ ಅವ್ರಿಗೆ ಗೌರವ ಕೊಡೋಣ. ಅವ್ರ ಹೆಂಡತಿ ಗೀತಕ್ಕಂತ ಅಷ್ಟೇ ಗೌರವ ಕೊಡೋದು. ಅಭ್ಯರ್ಥಿ ಕೂಡ್ದು ನಮ್ಮ ಪಾರ್ಟಿ ಬೇರೆ, ಅವ್ರ ಪಾರ್ಟಿ ಬೇರೆ. ನಮ್ಮ ಕಾಲ ಹೀರೋ. ನಾವು ಅವ್ರನ್ನ ಪೂಜೆ ಮಾಡ್ತಿದ್ವಿ, ಹಾಲು ಎದಕ್ಕಿದ್ವಿ. ನಾನೇ ಅಧ್ಯಕ್ಷ ಇಲ್ಲಿ ಗ್ರಾಮೀಣ ಪ್ರದೇಶದ ಅಭಿಮಾನಿ ಸಂಘ ಆ ಕಾಲಕ್ಕೆ ಮಾಡ್ತಿದ್ವಿ. ಬಂಗಾರಪ್ಪ ಪುಣ್ಯಾತ್ಮ ಯಡಿಯೂರಪ್ಪ ಈಗ ಹಾಗೆ ಬಂಗಾರಪ್ಪ ಒಂದು ಕಾಲದಲ್ಲಿ ಗೌರವ ಕೊಡೋಣ. ಅದು ಬಂಗಾರಪ್ಪ ಮಗಳು ಅಂತ ಕಲ್ಕರ ಕೊಡೋ ಪ್ರಶ್ನೆ ಇದೆ. ನಮ್ಮ ಪಾರ್ಟಿ ಬೇರೆ, ಅವ್ರ ಪಾರ್ಟಿ ಇದು ಗೊತ್ತಿರಲಿ, ನೆನಪಿರಲಿ ನಿಮ್ಗೆ. ರಾಜ್ಕುಮಾರ್ ಸೊಸೆ ಅಂತ ಗೌರವ ಕೊಡ್ತೇವೆ ಅಷ್ಟೇ ಬಿಡ್ತದೆ. ಓಟ್ ಕೊಡೋ ಪ್ರಶ್ನೆ ಇಲ್ಲ, ಕೊಡಿಸೋ ಪ್ರಶ್ನೆ ಇಲ್ಲ. ಯಾರು ಇಲ್ಲಿ ಶುರು ಮಾಡ್ತಾರೆ ಹಂಗೆ ಅಪಪ್ರಚಾರಗಳನ್ನ. ಹಂಗಂತೆ, ಹಿಂಗಂತೆ, ಜಾತಿ ಅಂತೆ, ಕುಲ ಅಂತೆ, ಅಲ್ಲೆಂಟ್ರಂತೆ, ಇವು ಕೊಡ್ಕೊಳ್ದು ಅಂತ ಯಾವ ಮೆಸೇಜ್ ಕಂಡ್ರೆ ನಿಮಗೆ ಕಾಣೋದು ಮೊದಲೇ, ನಿಮಗೆ ಗೊತ್ತಾಗೋದು ಯುವ ವರ್ಷದವರಿಗೆ. ಆ ಕೆಲಸವನ್ನು ಕಟ್ಟುನಿಟ್ಟಾಗಿ ಮಾಡಿ ನಮ್ಮ ಗಮನಕ್ಕೆ ತನ್ನಿ ಅಂತ ಅಲ್ಲೇ ಚೂಟ್ ಹಾಕೋಣ. ಯಾವುದೇ ಮಸ್ತ್ ಜಾತಿ ಇಲ್ಲ, ನೆಂಟಸ್ತನ ಇಲ್ಲ, ಸಿನಿಮಾ ಇಲ್ಲ, ಅಭಿಮಾನ ಬೇರೆ, ಮತ ಬೇರೆ. ಈ ದೇಶ ಮುನ್ನಡೆಸೋದು ಇದು. ದೇಶವನ್ನು ಮುನ್ನಡೆಸ್ತಕ್ಕಂಥ ಕೆಲಸ, ಈ ಜಿಲ್ಲೆಯನ್ನು ಮುನ್ನಡೆಸಬೇಕು. ಅದಕ್ಕಾಗಿ ಕಳಿಸ್ತಕ್ಕಂಥದ್ದು. ಆ ಸಮಸ್ಯೆ, ಈ ಸಮಸ್ಯೆ, ಏನ್ ಶರಾವತಿ ಮುಳುಗಡೆ ಸಮಸ್ಯೆ? ಯಾರು ನಾವು ಹುಟ್ಟಿದಾಗ ನಮ್ಮದೇ ಸಮಸ್ಯೆ ಅದು. ಅದನ್ನ ಸಮಸ್ಯೆನ ಯಡಿಯೂರಪ್ಪನಿಗೆ ಕನ್ವಿನ್ಸ್ ಮಾಡಿ ಅಪ್ಪ ಮಗನಿಗೆ ಹೇಳಿ ಸೆಟ್ಲ್ ಕಟ್ಸಿದ್ದು. 22 ಜನ ನಮ್ಮ ಬಂಧುಗಳೇ ಸತ್ತೋಗಿದ್ರು ಅಂತ ನೆಂಟ್ರೆ. ನಿಮ್ಗೆ ಗೊತ್ತಿಲ್ಲ ಇದು. ನಮ್ಮ ನೆಂಟರು ಸತ್ತೋದು. ಒಂದು ದೋಣಿ ಮಗ್ಚಿ ಹೊಳೆಬಾಗಿಲಲ್ಲಿ 22 ಜನ, 2 ಜನ ಮದುಮಕ್ಕಳು, ಗಂಡು 2 ಹೆಣ್ಣು, ದಿಗ್ಣ ತೇಲೋಗ್ಬಿಡ್ತು. ಇದು ಬಡವಳು, ಇದು ಬಡವಳು. ಹೊಲಕ್ಕೆ ಪಂಚೆ ಹಾಲಪ್ಪದಲ್ಲ ಅವ್ರ ಅಣ್ಣ ಜಟ್ಟು ಅಂತ. ಗಂಡ ಹೆಂಡತಿ ಮಗಳು ಹುಟ್ಟಿ ಹೋಗ್ಬಿಟ್ರು. ಸ್ವಂತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜು ಎಂ ತಲ್ಲೂರು, ದೇವೇಂದ್ರಪ್ಪ ಯಲಕುಂದ್ಲಿ, ಗಣೇಶ್ ಪ್ರಸಾದ್, ಅರುಣ್ ಕೊಗ್ವೆ, ಪರಶುರಾಮ್, ಹರೀಶ್ ಮೂಡಳ್ಳಿ, ಸಂತೋಷ್ ಶೇಟ್, ಸತೀಶ್ ಕೆ ಇನ್ನಿತರರು ಹಾಜರಿದ್ದರು. ಬಿಜೆಪಿ ಆಂತರಿಕ ಕಚ್ಚಾಟ ಕಾಂಗ್ರೆಸ್ಗೆ ಬರವಾಗಲಿದ್ದು, ರಾಜ್ಯದಲ್ಲಿ ಕನಿಷ್ಠ 16ರಿಂದ 17 ಸ್ಥಾನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಜಯಗಳಿಸಲಿದ್ದಾರೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ತಿಳಿಸಿದ್ದಾರೆ. ಸಾಗರದ ಗಾಂಧಿ ಮಂದಿರದಲ್ಲಿ ಶನಿವಾರ ಕಾಂಗ್ರೆಸ್ ಪಕ್ಷದಿಂದ ಏರ್ಪಡಿಸಿದ್ದ ಗ್ಯಾರಂಟಿ ಹಬ್ಬವನ್ನು ಉದ್ಘಾಟಿಸಿ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿ ಅವರು ಮಾತನಾಡುತ್ತಿದ್ದರು. ಸುಮಾರು 25 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಈ ಕಾರ್ಡ್ ಅನ್ನ ದಯವಿಟ್ಟು ನೀವು ಹೋದ್ ಸರಿ ಹೇಗೆ ಮುಡಿಸಿದ್ರೆ ಅದೇ ತರನೇ ಮನೆ ಮನೆಗೆ ಮುಡಿಸೋ ಮೂಲಕ ಜನಪರವಾಗಿ ಎಲ್ಲ ಮುಖಂಡರುಗಳು, ಅದ್ರ ಜೊತೆಗೆ ಇಲ್ಲಿದ್ದಂತ ಬೂತಿಗೆ ಬಂದಿರುವಂತ ಎಲ್ಲ ಲೀಡರ್ ನಿಮ್ಮೂರಿನ ಬೋರ್ಡ್ ಹತ್ರ ಹೋಗ್ಬೇಕು. ನಿಮ್ಮೂರಿನ ಬೋರ್ಡ್ ಹತ್ರ ನಿಂತ್ಕೊಂಡು, ಆ ಬೋರ್ಡ್ ಹತ್ರ ನಿಂತ್ಕೊಂಡು ನೀವೊಂದು ಹಿಡಿದ್ಬಿಟ್ಟು ನನ್ನ ಬೂತು ನನ್ನ ಜವಾಬ್ದಾರಿ ಅಂತ ಹೇಳಿ ಒಂದು ಫೋಟೋ ಹಾಕಿ ನೀವು ಅದನ್ನ ವೈರಲ್ ಮಾಡಬೇಕು. ಇದು ನಿಮ್ಮೂರಿಗೆ ಯಾವುದೇ ಬೋರ್ಡ್ ಸಿಕ್ಕುತ್ತೆ. ಬೇಳೂರಿಗೆ ನಾನು ಹೋಗ್ಬೇಕು, ಈಗ ನಾಳೆ ಹೋಗ್ಬೇಕು. ಬೇಳೂರು ಹತ್ರ ಬೋರ್ಡ್ ಹತ್ರ ನಿಂತ್ಕೊಂಡು ನನ್ನ ಬೂತು, ನನ್ನ ಹಕ್ಕು, ನನ್ನ ಜವಾಬ್ದಾರಿ ಅಂತ ಹೇಳಿ ನಾನು ಹೇಳ್ಬೇಕು. ನಾನು ಏನ್ ದೊಡ್ಡ ಮನುಷ್ಯ ಅಲ್ಲ, ನಾನು ನಿಮ್ ತರನೇ ಹೋಗಿ ಹೋಗೋದ್ ಕೆಲಸ ಮಾಡಿ ನಾಳೆ ನಾನೇ ಹೋಗ್ಬಿಡ್ತೀನಿ. ಹೋಗಿ ಫಸ್ಟ್ ಹೊಡ್ಸಿದ್ಮೇಲೆ ನೀವು ಹೋಗ್ಲಿ. ಎಲ್ಲರೂ ಪ್ರತಿಯೊಬ್ಬರು ಈ ಮೇಲಿದ್ದಂತ ಬಂದಂತವರು ಮತ್ತೆಲ್ಲ ಮುಖಂಡರುಗಳು, ಬೂತ್ ಅಧ್ಯಕ್ಷರು, ಘಟಕದ ಅಧ್ಯಕ್ಷರು, ಪ್ರಮುಖರೆಲ್ಲರೂ ನಿಮ್ಮ ಬೋರ್ಡ್ ಕಲ್ ಹತ್ರ ಹೋಗಿ ಅಲ್ಲಿ ನಿಂತ್ಕೊಂಡು ಬೋರ್ಡ್ ಹತ್ರ ನಿಂತ್ಕೊಂಡ್ಬಿಡಿ. ನನ್ನ ಬೂತು ನನ್ನ ಜವಾಬ್ದಾರಿ, ನನ್ನ ಬೂತು ನನ್ನ ಹಕ್ಕು ಅಂತ ಹೇಳಿ ಒಂದು ಫೋಟೋ ಹೊಡಿಸಿ ಅದ್ರ ಮುಂದೆ ವೈರಲ್ ಮಾಡ್ಕೊತಾ ಹೋದ್ರೆ ಒಂದು ಫೋಟೋ ಕಳಿಸ್ಬೇಕೆಲ್ಲ, ವಾಟ್ಸಪ್ಗೆಲ್ಲ ಕಳಿಸಿ ಜನರಲ್ಲಿ ಅವೇರ್ನೆಸ್ ಮಾಡಿ. ನಾನು ಬರ್ಕೊಡ್ತೀನಿ ಬಂಧುಗಳೇ. ಇವತ್ತು ಈ ರಾಜ್ಯ ಸರ್ಕಾರದ ಇವತ್ತು ಸೇವೆ ಏನಿದೆ ಅದ್ರ ಜೊತೆಗೆ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬರಬೇಕು. ಇವತ್ತು ಗೀತಾ ಶಿವರಾಜ್ ಕುಮಾರ್ ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಇವತ್ತು ಹೊಸಬರಾಗಿ ಬಂದ್ದಾರೆ. ಬಹಳ ಜನ ಹೇಳ್ತಾರೆ ಗೀತಾ ಶಿವರಾಜ್ ಕುಮಾರ್ ಏನು ಮಾಡಿದ್ದಾರೆ, ಗೀತಾ ಶಿವರಾಜ್ ಕುಮಾರ್ ಅವರ ಏನು ಅವರು ಕೆಲಸ ಮಾಡಿದ್ದಾರೆ, ಅವ್ರು ಏನ್ ಮಾಡಿದ್ದಾರೆ ಅಂತ ಅವ್ರು ಹೇಗೆ ಅಂತ ಬಹಳ ಕ್ವಶನ್ ಮಾಡ್ತಾರೆ ಬಿಜೆಪಿ ಅವರು. ಸತ್ಯ ಏನು ಗೀತಾ ಶಿವರಾಜ್ ಕುಮಾರ್ ಗೆಲ್ಲಿಸ್ಕೊಟ್ಟಿದ್ರ ನೀವು? ಇಲ್ಲ. ಆದ್ರೆ ಗೀತಾ ಶಿವರಾಜ್ ಕುಮಾರ್ ಅಭ್ಯರ್ಥಿಯಾಗಿ ಇವತ್ತು ನಮ್ದು ಇದ್ದಾರೆ, ಬಂದಿದ್ದಾರೆ. ಆದ್ರೆ ಒಂದ್ ತಿಳ್ಕೋಬೇಕು, ಹಿಂದೆ ನಾನು 2004ರಲ್ಲಿ ನಾನು ಸಹ MLA ಆಗಿ ಬಂದೆ. ಅವಾಗ ನಂದೆಂತದ್ದು ಕೊಡುಗೆ ಇರಲಿಲ್ಲ. ನಾನು ಯಾವುದೂ ಕೊಡುಗೆ ನಾನು ಮಾಡಿರ್ಲಿಲ್ಲ.
ಆದ್ರೆ ಕೊಡುಗೆ ಮಾಡೋದು ಯಾವಾಗ ಅಂದ್ರೆ ನಾನು ಗೆದ್ದು ನಂತರ ಜನಪರ ಕೆಲಸ ಮಾಡಿದ್ದು. ರಾಘವೇಂದ್ರ 2000 ಹಿಂದೆ ಬಂದಾಗ ಏನ್ ಸೇವೆ ಮಾಡಿದ್ರು ರವಿಗೌಡ್ರೆ? ಅಲ್ಲಿ ನಗರಸಭೆ ಅಂತದ್ದು ಪುರಸಭೆ ಮೆಂಬರ್ ಆಗಿದ್ರು ಅಷ್ಟೇ. ಅವೇನ್ ಕಡ್ದು ಕಟ್ಟಿದ್ದ, ಅವೇನ್ ಗುಡ್ಡ ಹಾಕಿದ್ದ ಅವ್ರು ರಾಘವೇಂದ್ರ? ಏನು ಹಾಕಿಲ್ಲ. ತಮ್ಮ ತಂದೆಯ ಹೆಸರು ಇಟ್ಕೊಂಡು ನಮ್ಮಪ್ಪ ಮಾಡಿದ ಸಾಧನೆ ಮೇಲೆ ಕೊಡಿ ಓಟ್ಗಳು ಅಂತ ಕೇಳಿದ್ರು. ಆದ್ರೆ ನಮ್ಮ ಗೀತಾ ಶಿವರಾಜ್ ಕುಮಾರ್ ಕೇಳ್ತಾರೆ, ಬಂಗಾರಪ್ಪ ಕೊಟ್ಟಂತ ನಮ್ಮಪ್ಪನ ಸಾಧನೆ ಮೇಲೆ ಕೊಡಿ ಅಂತಾನೆ ಕೇಳ್ತಾರೆ. ನಾವು ಬೇರೆ ಏನು ಕೇಳಕ್ ಸಾಧ್ಯ ಇಲ್ಲ. ರಾಜ್ಯದ ಧ್ವನಿಯಾಗಬೇಕು, ಜಿಲ್ಲೆಯ ಧ್ವನಿಯಾಗಬೇಕು, ರೈತರ ಧ್ವನಿಯಾಗಿ ಕೆಲಸ ಮಾಡಬೇಕು, ಇಡೀ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಬೇಕು. ಗೀತಾ ಶಿವರಾಜ್ ಕುಮಾರ್ಗೆ ಇಂಗ್ಲಿಷ್ ಬರ್ತದೆ, ಹಿಂದಿನೂ ಬರ್ತದೆ, ಮಾತಾಡ್ತಾರಪ್ಪ. ನೀವು ಅಧಿಕಾರ ಕೊಡ್ಬೇಕು ತಾನೆ. ಬಂಗಾರಪ್ಪನವರು ಈ ನಾಡಿನ ರೈತ ಬಾಂಧವರಿಗೆ 32 ವರ್ಷದ ಹಿಂದೆ ಫ್ರೀ ಪುಕ್ಕಟ್ಟೆ ವಿದ್ಯುತ್ ಕೊಟ್ಟು ಇಡೀ ರಾಜ್ಯದ ಜನರು ಇವತ್ತು ಬೆಳಕಾಗಿ ಕಂಡಿದ್ದಾರೆ. ಇವತ್ತು ಅದೇ ಸಾಕಾಗಲ್ಲ ಅಂದ್ರೆ ಅದೊಂದೇ ಸಾಕು. ಎಲ್ಲ ಜಾತಿ ಧರ್ಮ ವರ್ಗದವರು ಇವತ್ತು ಆ ಬೋರ್ವೆಲ್ ಹಾಕ್ಸಿಕೊಂಡಿದ್ದಾರೆ. 32 ವರ್ಷದಿಂದ ಇವತ್ತು ಫ್ರೀ ನಡೀತದೆ. ಈ ರಾಜ್ಯದ ಜನರಿಗೆ ಬಡವರ ಆಶ್ರಯ ಮನೆ ಕೊಟ್ಟಂತವ್ರು, ಈ ರಾಜ್ಯದ ಜನರಿಗೆ ಬಡವರ ಗುಡಿ ಕಟ್ಟಲಿಕ್ಕೆ ಕೊಟ್ಟಂತ, ದೇವರಿಗೆ ಹಣ ಕೊಟ್ಟಂತ ಒಬ್ಬ ನಾಯಕ. ಬಡವರ ಬಂದಂತ ಕರ್ಸ್ಕೊಂಡವ್ರು ಯಾರು ಇರಲಿಲ್ಲ. ಅಂತ ಒಂದು ಕುಟುಂಬದಲ್ಲಿ ಬಂದಿರುವಂತ ಗೀತಾ ಶಿವರಾಜ್ ಕುಮಾರ್ ನಾವು ಓಟ್ ಕೊಡಿ ಅಂತ ನಾವು ಕೇಳ್ತೀವಿ. ದೊಡ್ಡ ಮನೆ ಕುಟುಂಬ ಒಂದು ಕಡೆ ಇರಲಿ, ರೈತನ ಅದು ಒಂದು ಕಡೆ. ಅವರ ವ್ಯಕ್ತಿತ್ವವನ್ನ, ಅವರ ನಾಯಕತ್ವವನ್ನ ಕೇಳುವಂತ ಪ್ರಶ್ನೆ ಇಲ್ಲ. ಹಾಗಾಗಿ ನಿಮ್ಮೆಲ್ಲರ ಹೋರಾಟ ಗೋಪಾಲಕೃಷ್ಣ ಬೇಳೂರಿಗೆ ಯಾವ ತರ ನೀವು ಮಾಡಿದ್ದೀರಿ, ಅದೇ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಹೈ ಲೀಡ್ ಅಲ್ಲಿ ಓಟ್ ಕೊಡೋ ಮೂಲಕ ಬಹುಶಃ ನೀವು ಬರೆದಿಡಬೇಕು. ಇವತ್ತಿನ ವಾತಾವರಣದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಇದೆ ರೆಡಿ, ನಮ್ಮಲ್ಲಿ ಜಾಸ್ತಿ ಲೀಡ್ ಅಲ್ಲಿ ಇದೆ. ಅವರಿಗೆ ಭಯ ಒಂದಾಗಿದೆ ಬಿಜೆಪಿ. ನಾವು ಬೈಯಕ್ಕಿಂತ ಮುಂಚೆ ಅಪ್ಪ ಮಕ್ಕಳಿಗೆ ಈಶ್ವರಪ್ಪನೇ ಬೈತಾನೆ, ಇವತ್ತು ಬೈದಾನೆ. ನಾನು ಎದುರಿಗೂ ಬೈದಾನೆ, ಅಪ್ಪ ಮಕ್ಕಳಿಗೂ ಬೈತಾನೆ. ಒಂದ್ ಕಡೆ ಯತ್ನಾಳು ಬೈತಾನೆ, ಅವನು ಬೈತಾನೆ, ಯತ್ನಾಳು ಬೈತಾನೆ. ಅಪ್ಪ ಮಕ್ಕಳನ್ನ ನಾವು ಈ ಎಲೆಕ್ಷನ್ ಹಾಕ್ಬಿಡ ಗಚಾರ ಬಿಡಿಸ್ತೀವಿ ಅಂತ ಹೇಳ್ತಾರೆ. ನಾವೇನು ಹೇಳಕ್ ಹೋಗಲ್ಲ. ಈಗ ನಾವು ಅವ್ರ ಬಗ್ಗೆ ಬೈಯಕ್ಕೆ ಬಿಟ್ಬಿಟ್ಟಿದ್ದೇವೆ ನಾವೆಲ್ಲ. ಹಾಗೆ ಈಶ್ವರಪ್ಪನವರೇ ಇವತ್ತು ತನ್ನ ಮನೆ ಮಗ ಹಿಂದುತ್ವವಾದಿ, ಕಟ್ಟ ಹಿಂದೂವಾದಿ, ಆ ಮನುಷ್ಯರೇ ಇವತ್ತು ಬಿಜೆಪಿ ಅಂದ್ರೆ ಹಿಂಗೆ, ಯಡಿಯೂರಪ್ಪ ಅಂದ್ರೆ ಹಿಂಗೆ, ಅವ್ರ ಮಕ್ಕಳು ಹಿಂಗೆ ಅಂತ ಬೈದ್ ಹಾಕ್ತಾರೆ. ಅದರ ಜೊತೆಗೆ ಏನಾಗಿದೆ, ಕಟ್ಟ ಬಿಜೆಪಿಯ ಕೆಲವು ಹಿಂದುತ್ವವಾದಿಗಳು ಸಹ ಈಶ್ವರಪ್ಪನ ಜೊತೆಗೆ ಸಾಥ್ ಆಗ್ಬಿಟ್ಟಿದ್ದಾರೆ ಈಗ ಎಲ್ಲರೂ. ಅದು ನಮಗೆ ಪ್ಲಸ್. ಹಾಗೆ ಅವ್ರು ಎಷ್ಟು ಓಟ್ ತಗೊಳ್ತಾರೋ ನನಗೆ ಗೊತ್ತಿಲ್ಲ, ಅವ್ರು ಎಷ್ಟಾರು ಓಟ್ ತಗೊಳ್ಳಿ, ಬಟ್ ಈಶ್ವರಪ್ಪ ನಿಂತಿರುವುದು ನಮ್ಮ ಪಕ್ಷದ ಅಭ್ಯರ್ಥಿಗೆ ಪ್ಲಸ್ ಆಗಿದೆ ನಮಗೆ. ಯಾಕಂದ್ರೆ ನಾವು ಏನು ಅವರಿಗೆ ಬೈಯೋದಿತ್ತು, ಬೈಯೋದೆಲ್ಲ ಅವರೇ ಬೈಕುತ್ತಾ ಹೋಗ್ತಾರೆ. ನಮ್ಮ ಪ್ರಗತಿ ಏನಿದೆ ಅದು ಮಾತ್ರ ನಾವು ಹೇಳ್ಕೊಂಡು ಹೋಗೋಣ ಅಂತ ಪ್ರಶ್ನೆ ನಮಗೆ ಬರ್ತದೆ. ಹೌದಲ್ರ? ಇಷ್ಟೇ, ಬೇರೆ ಹೇಳೋದ. ಈಶ್ವರಪ್ಪ ಹೇಳೋದು ನೋಡ್ಬೇಕು, ನನ್ನ ಎದೆಯಲ್ಲಿ ಬಗದರೆ ಮೋದಿ ಇದ್ದಾರೆ, ಶ್ರೀರಾಮ ಇದ್ದಾರೆ ಅಂತಾರೆ. ಮಾತೈತೆ ಮೊನ್ನೆಯಿಂದ ಚೇಂಜ್ ಆಗಿ ಬಗದ್ರೆ ಈಶ್ವರಪ್ಪನೇ ಯಡಿಯೂರಪ್ಪನೇ ಕಾಣ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆ ಮಟ್ಟಿಗೆ ಬಂದು ಹೋಗಿದ್ದಾರೆ. ಆ ರೀತಿ ಆಗ್ಬಿಟ್ಟಾರೆ ಈಶ್ವರಪ್ಪನವರು. ಅಂದ್ರೆ ಆ ತರ. ಹಾಗೆ ಇವತ್ತು ಇಡೀ ರಾಜ್ಯದಲ್ಲಿ 7-8 ಸೀಟ್ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ತಾರೆ ಅನ್ನೋದಿತ್ತು. ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ 17ರಿಂದ 18 ಸೀಟಿಗೆ ಹೋಗಿದ್ದಾರೆ. ಅಂದ್ರೆ ಬಿಜೆಪಿಯ ಕಚ್ಚಾಟ. ಅವರಲ್ಲಿ ಯಾರಿಗೂ ಟಿಕೆಟ್ ಕೊಟ್ಟದ್ದು ನೆಮ್ಮದಿ ಇಲ್ಲ. ಆ ರೀತಿಯ ಪರಿಸ್ಥಿತಿಯಲ್ಲಿ ಇದ್ದಾರೆ ಇವತ್ತು. ಹಿಂದಿನ ಸರಿ ರಾಘವೇಂದ್ರ ಹಾರಾಟ ಎಷ್ಟಿತ್ತು, ಬೈಂದೂರಲ್ಲೂ ಸಹ ನನಗೆ ಲೀಡ್ ಕೊಟ್ಟಿದ್ರು ಅಂತ ಹೇಳಿ ಮೆರಿತಾ ಇದ್ರು. ಈ ವರ್ಷ ಬೈಂದೂರು ನಾವು ಲೀಡ್ ಕೊಡಕ್ ಬಿಡಲ್ಲ ಅವರಿಗೆ. ಅಲ್ಲೂ ಸಹ ಚೈತ್ಯ ಆಗಿದ್ದೀವಂತೆ. ಅಲ್ಲಿ ಮಂಗಳೂರಲ್ಲಿ ಪಕ್ಕ ಬಿಜೆಪಿಯ ಕಟ್ಟ ಅಭಿಮಾನಿಗಳು ಏನಿದ್ರು ಇವತ್ತು ನಮ್ಮ ಪದ್ಮರಾಜಿಗೆ ಇವತ್ತು ಜಿಂದಾಬಾದ್ ಅಂತ ಇದ್ದಾರೆ. ಅಂದ್ರೆ ಇವತ್ತು ಅಲ್ಲೂ ಸಹ ಚೇಂಜ್ ಆಗ್ತಾ ಇದೆ ಅಂತ ಹೇಳಿದ್ರೆ ಇವತ್ತು ಕರ್ನಾಟಕದಲ್ಲಿ ಚೇಂಜ್ ಆಗ್ತಾ ಇದೆ. ಈಗ ಮೋದಿಜಿಯವರು ಹೋಸರಿ ಬಂದ್ರಪ್ಪ, ಹೇಳ್ತಾನೆ ಎಲ್ಲಿ ಬಂದ್ರು? ಮೋದಿಜಿಯವರು 2 ಫಂಕ್ಷನ್ ಮಾಡಿದ್ರು. ಒಂದು ವಿಮಾನ ನಿಲ್ದಾಣಕ್ಕೆ ಉದ್ಘಾಟನೆ ಮಾಡಕ್ಕೆ ಬಂದ್ರು. ಆ ವಿಮಾನ ನಿಲ್ದಾಣ ವೇದಿಕೆಯಲ್ಲಿ ಪ್ರಫುಲ್ಲ ಮಧುಕರ್, ಕಲಸಿ ಚಂದ್ರಪ್ಪ, ಬಿಆರ್ ಜಯಂತ್, ಎಚ್ಎಂ ರವಿಕುಮಾರ್, ಅನಿತಾ ಕುಮಾರಿ, ಮಕ್ಬುಲ್ ಅಹ್ಮದ್, ಎನ್ ಉಷಾ, ನಂದಗೊಜನೂರು, ಗಣಪತಿ ಮಂಡಗಳಲೆ, ಮಹಾಬಲ ಕೌತಿ, ವಿ ಶಂಕರ್, ಮೈಕಲ್ ಡಿಸೋಜಾ ಇನ್ನಿತರರು ಹಾಜರಿದ್ದರು.
ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಹಾಲಿ ಸಂಸದ ಬಿವೈ ರಾಘವೇಂದ್ರ ಇವರಿಗೆ ಈಡಿಗ ಸಮುದಾಯದ ಅತಿ ಹೆಚ್ಚು ಮತ ಬೀಳಲಿದೆ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ರತ್ನಾಕರ್ ಹೊನಗೋಡು ತಿಳಿಸಿದ್ದಾರೆ. ಭಾನುವಾರ ಪತ್ರಕರ್ತರ ಜೊತೆ ಮಾತನಾಡಿದ ಅವರು, ಪತ್ರಕರ್ತರಿಗೆಲ್ಲ ಸ್ವಾಗತ. ಇವತ್ತು ಏನಪ್ಪ ಅಂದರೆ ಪತ್ರಿಕೆ ಹೇಳಿಕೆ ಏನು ನಮಗೆ ಶಿವಮೊಗ್ಗ ಜಿಲ್ಲೆಯದು 7ನೇ ತಾರೀಕು ಲೋಕಸಭಾ ಚುನಾವಣೆ ಇದೆ. ಅದಕ್ಕೆ ನಮ್ಮ ಪಕ್ಷದಿಂದ ಈಗ ಹಾಲಿ ಸಂಸದರಂತ ಬಿ ವೈ ರಾಘವೇಂದ್ರ ಅವರು ಅಭ್ಯರ್ಥಿ ಆಗಿದ್ದಾರೆ. ಈಗಾಗಲೇ ನಾವು ಸಾಕಷ್ಟು ಹಳ್ಳಿಗಳಲ್ಲಿ ಅಭ್ಯರ್ಥಿ ಜೊತೆಗೆ ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಭಾಳ ಅಭೂತಪೂರ್ವವಾಗಿ ಅವರಿಗೆ ಬೆಂಬಲ ಸಿಕ್ಕಿದೆ. ಆ ದೃಷ್ಟಿಯಿಂದ ನಮ್ಮ ಅಭ್ಯರ್ಥಿಗಳು ಭಾಳ ಲೀಡ್ನಲ್ಲೂ ಗೆಲ್ತಾರೆ. ಗೆಲ್ಲೋದ್ರ ಜೊತೆ ಯಾಕಪ್ಪ ಇಂಥ ಅಭ್ಯರ್ಥಿಗಳು ಪುನಃ ಆಯ್ಕೆ ಆಗಬೇಕು ಅಂದರೆ, ಎಲ್ಲೋ ಒಂದು ಕಡೆ ಜಿಲ್ಲೆ ಒಳಗೆ ಸುಮಾರು 2009ರಿಂದ ಇಲ್ಲಿವರೆಗೂ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಜಿಲ್ಲೆ ಅಭಿವೃದ್ಧಿ ಮಾಡೋದ್ರ ಜೊತೆಗೆ ಎಲ್ಲ ಸಮುದಾಯಗಳಿಗೂ ಸಹ ಸಾಕಷ್ಟು ಅನುದಾನವನ್ನು ಕೊಟ್ಟು ಆ ಸಮುದಾಯಗಳನ್ನು ಸಹ ಒಂದು ಅಭಿವೃದ್ಧಿಪಡಿಸಿದ್ದಾರೆ. ಇಂಥ ಒಬ್ಬ ಲೋಕಸಭಾ ಸದಸ್ಯರು ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಸಿಕ್ಕಿರೋದು ನಮ್ಮೆಲ್ಲರಿಗೂ ಹೆಮ್ಮೆ. ಮತ್ತು ಅವ್ರ ಪರವಾಗಿ ಓಟ್ ಕೇಳಕ್ಕೆ ಹೋಗೋದಕ್ಕೂ ನಮಗೆಲ್ಲ ಒಂದು ಕಡೆ ಹೆಮ್ಮೆ ಅನ್ನಿಸ್ತೈತೆ. ಇವತ್ತು ನಾವು ಹಳ್ಳಿಗಳಲ್ಲಿ ನಮ್ಮ ಶಕ್ತಿ ಕೇಂದ್ರದ್ದು BJPಯ ಪ್ರಮುಖರು, ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಯಾವ ಹಳ್ಳಿಗೆ ಹೋಗಿ ಕೇಳಿದ್ರು ಸಹ ಇಲ್ಲ ರಾಘವೇಂದ್ರ ಅವರಿಗೆಲ್ಲ ಹಾಕೋಣ ಅಂತ ಹೇಳ್ತಾರೆ. ಜೊತೆಗೆ ಬೇರೆ ಪಕ್ಷದ ಕಾಂಗ್ರೆಸ್ ಪಕ್ಷದಿಂದ ಹಲವಾರು ಜನರು ಸಹ ಆಲ್ರೆಡಿ ಈಗ BJP ಪಕ್ಷಕ್ಕೆ ಬಂದು ಸೇರ್ತಾ ಇದ್ದಾರೆ. ಇಂಥ ಒಬ್ಬ ಅಭ್ಯರ್ಥಿ ಗೆಲ್ಲಬೇಕು ಅಂತ. ಜೊತೆಗೆ ಎಲ್ಲ ನಾನು ಹೇಳೋದೇನಪ್ಪ ಅಂದರೆ, ನಮ್ಮ ಶಿವಮೊಗ್ಗ ಜಿಲ್ಲೆ ಮತದಾರರಿಗೆ, ನಮ್ಮ ಸಾಗರ ವಿಧಾನಸಭಾ ಕ್ಷೇತ್ರ ಮತದಾರರಿಗೆ ಇಲ್ಲಿ ಜಾತಿ ಅನ್ನೋ ಪ್ರಶ್ನೆ ಬರಲ್ಲ. ನಮ್ಮ ಶಿವಮೊಗ್ಗ ಜಿಲ್ಲೆ ಯಾವತ್ತೂ ಜಾತಿ ಆಧಾರದ ಮೇಲೆ ಗೆದ್ದಿಲ್ಲ. ಅಭಿವೃದ್ಧಿ ಮತ್ತು ಅಭ್ಯರ್ಥಿ ಮೇಲೆ ಆಧಾರದ ಮೇಲೆ ಗೆದ್ದಿರೋದು. ಬಂಗಾರಪ್ಪನವರು 2005ರಲ್ಲಿ BJPಗೆ ರಾಜೀನಾಮೆ ಕೊಟ್ಟು ಸಮಾಜವಾದಿ ಪಕ್ಷದಲ್ಲಿ ನಿಂತ ಸಂದರ್ಭದಲ್ಲಿ ಜನ ಅವತ್ತು ಲಿಂಗಾಯತದಿಂದ ಹಿಡಿದು ಬ್ರಾಹ್ಮಣದಿಂದ ಹಿಡಿದು ಈಡಿಗರಿಂದ ಹಿಡಿದು ಎಲ್ಲ ಸಮುದಾಯದವರು ಸಹ ಅವ್ರನ್ನ ಇಂಡಿಪೆಂಡೆಂಟ್ ಆಗಿ ಗೆಲ್ಲಿಸಿದ್ರು. ಯಾಕಾಗಿ ಅಂದರೆ ಅವರೆಲ್ಲ ಒಂದು ಕಡೆ ಎಲ್ಲ ಸಮುದಾಯಗಳಿಗೂ ಸ್ಪಂದಿಸ್ತಾರೆ, ಅಭಿವೃದ್ಧಿ ಮಾಡ್ತಾರೆ, ಶಿವಮೊಗ್ಗ ಜಿಲ್ಲೆ ಬಗ್ಗೆ ಒಂದು ಚಿಂತನೆ ಐತಿ ಅನ್ನೋದಕ್ಕಾಗಿ ಅವ್ರನ್ನ ಗೆಲ್ಲಿಸಿದ್ರು. ಸಮಾಜವಾದಿ ಪಕ್ಷ ಅಂದರೆ ಅದು ಕ್ಷೇತ್ರ ನಿಂತಾಗಿ ಇಲ್ಲಿ ಪಕ್ಷನೇ ಇದ್ದಿರಲಿಲ್ಲ. ಈಗಲೂ ಇದೇ ರೀತಿ ಎಲ್ಲ ಒಂದು ಕಡೆ ಬಿ ವೈ ರಾಘವೇಂದ್ರ ಅವ್ರನ್ನ ಅಭಿವೃದ್ಧಿ ಮತ್ತು ಮುಂದಿನ ಶಿವಮೊಗ್ಗ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಚಿಂತನೆ ಇದ್ದಂಥವ್ರು ಮತ್ತು ಅಭಿವೃದ್ಧಿ ಮಾಡಿ ಸಾಬೀತುಪಡಿಸ್ತಾರೆ. ಒಬ್ಬ ಸಂಸದರು ಆದರೆ ಯಾವ ನಿಟ್ಟಿನಲ್ಲಿ ನಾವು ಅಭಿವೃದ್ಧಿ ಮಾಡ್ಬೋದು, ಇಷ್ಟು ಮಾಡ್ಬೋದು ಅನ್ನೋದ್ರ ಬಗ್ಗೆ ಅವ್ರು ಮಾಡಿ ಈಗಾಗಲೇ ತೋರಿಸಿದ್ದಾರೆ, ಸಾಬೀತುಪಡಿಸಿದ್ದಾರೆ. ಅದೇ ನಿಟ್ಟಿನಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರ ಅಂತ ಬಂದಾಗ ಸನ್ಮಾನ್ಯ ಶ್ರೀ ಮಾಜಿ ಸಚಿವರು ಹಾಲಪ್ಪನವರು ಒಬ್ಬ ಶಾಸಕರಾಗಿ ಏನು ಅಭಿವೃದ್ಧಿ ಮಾಡ್ಬೋದು ಅನ್ನೋದನ್ನ ಈ ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಿ ತೋರಿಸಿದ್ದಾರೆ. ಸೊರಬ ಆದಂಥ ಸಂದರ್ಭದಲ್ಲಿ ಅಲ್ಲಿ ತೋರಿಸಿದ್ದಾರೆ, ಹೊಸನಗರದಲ್ಲಿ ತೋರಿಸಿದ್ದಾರೆ. ಹೀಗಾಗಿ ಇವರೆಲ್ಲ ನಾಯಕತ್ವ ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಹಾಲಪ್ಪನವರು. ಅನೇಕ ಜನ ಇವತ್ತು ಎಲ್ಲ ಸಮುದಾಯದವರು, ಈಡಿಗ ಸಮುದಾಯದವರು ಇರ್ಬೋದು, SC/ST ಸಮುದಾಯದವರು ಇರ್ಬೋದು, ಗಂಗಾಮತಸ್ಥರು ಇರ್ಬೋದು. ಹಾಗಾಗಿ ಎಲ್ಲ ಸಮುದಾಯದವರು ಇವತ್ತು ಬಿ ವೈ ರಾಘವೇಂದ್ರ ಅವರಿಗೆ ನಾವು ಬೆಂಬಲ ಕೊಡ್ತೀವಿ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನು ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡಿದಂಥರು ಆಲ್ಮೋಸ್ಟ್ 40% ಇವತ್ತು ಮತ್ತೆ BJPಗೆ ಬಿ ವೈ ರಾಘವೇಂದ್ರ ಅವರಿಗೆ ಸಪೋರ್ಟ್ ಮಾಡಿ ಪ್ರಚಾರ ಕೊಡ್ಬೋದು. ಜಾತಿ ಅನ್ನೋದಕ್ಕೋಸ್ಕರ ವಯಸ್ಸೇರಿದ್ರು ಮತ್ತೊಂದು ಅಂತೇಳಿ ಆ ದೃಷ್ಟಿಯಿಂದ ಯಾವ ಕಾರಣಕ್ಕೂ ಅಲ್ಲ. ಆದರೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಇವತ್ತು ಇಂಥ ಅಭ್ಯರ್ಥಿ ಸಂಸದರು ಗೆಲ್ಲಬೇಕು ಅನ್ನೋ ದೃಷ್ಟಿಯಿಂದ. ಮುಂದಿನ ದಿನಗಳಲ್ಲಿ ಸಹ ಸಾಕಷ್ಟು ಜನ ಕಾಂಗ್ರೆಸ್ನಿಂದ ಬರ್ತಾರೆ. ಆ ದೃಷ್ಟಿಯಿಂದ ಇನ್ನು ನಾನು ಹೇಳೋದು ಎಲ್ಲ ಸಮುದಾಯಗಳಿಗೂ ನಾವು ಈ ಬಾರಿ ಅತಿ ಹೆಚ್ಚಿನ ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಗೆಲ್ಲಿಸೋಂಥ ಕೆಲಸವನ್ನು ಮಾಡ್ಬೋದು. ಇದು ಯಾವುದೋ ಒಂದು ಸಮಾಜ ಮತ್ತು ಯಾವುದೋ ಒಂದು ಜನಾಂಗದ ಚುನಾವಣೆ ಅಲ್ಲ. ಇದು ದೇಶದ ಚುನಾವಣೆ. ಮೋದಿಜಿಯವರು ಮತ್ತೆ ಪ್ರಧಾನಿ ಆಗಬೇಕು, ಈ ದೇಶದ ರಕ್ಷಣೆ ಭದ್ರತೆ ಆಗಬೇಕು, ನಮ್ಮ ರಾಜ್ಯದ ರಕ್ಷಣೆ ಭದ್ರತೆ ಆಗಬೇಕು, ನಮ್ಮ ಶಿವಮೊಗ್ಗ ಜಿಲ್ಲೆಯ ರಕ್ಷಣೆಯಲ್ಲಿ ಭದ್ರತೆ ಆಗಬೇಕು, ಜೊತೆಗೆ ಅಭಿವೃದ್ಧಿನೂ ಆಗಬೇಕು. ಮತ್ತು ಎಲ್ಲ ಸಮುದಾಯಗಳಿಗೂ ಸಹ ಏನು ಸಿಗುತ್ತೆ ಕೇಂದ್ರ ಸರ್ಕಾರದಿಂದ ಅದನ್ನು ತಲುಪಿಸೋಂಥ ಒಬ್ಬ ಸಂಸದರು ಬೇಕು. ಅದನ್ನು ಈ ಸಂಸದರು ನಮಗೆ ತಂದು ತಲುಪಿಸಿ
ಜನಾಂಗಕ್ಕೆ ಕೊಡುಗೆಯನ್ನು ಕೊಟ್ಟು ಸಾಬೀತುಪಡಿಸಿದ್ದಾರೆ. ಆ ದೃಷ್ಟಿಯಿಂದ ನಾವೆಲ್ಲರೂ ಸಾಕಷ್ಟು ಆಲ್ಮೋಸ್ಟು ಎಲ್ಲ ಜನಾಂಗದವರು ಸಹ ಅವರಿಗೆ ಬೆಂಬಲ ಕೊಡ್ತಿದ್ದಾರೆ. ಇನ್ನೂ ಈ ಬೆಂಬಲ ಇನ್ನೂ ಹೆಚ್ಚಾಗಬೇಕು ಅಂತ ನಿಮ್ಮ ಮುಖಾಂತರ ನಾನು ಎಲ್ಲ ಸಮುದಾಯದಲ್ಲಿ ಕಾರಣಕ್ಕೂ ಆ ರೀತಿಯ ಯಾವ ಜನಾಂಗದವರು ಸಹ ಎಲ್ಲೂ ಒಂದು ಜನಾಂಗದ ಹಿಂದೆ ಹೋಗಲ್ಲ. ಇಲ್ಲಿ ಅಭ್ಯರ್ಥಿ ನೋಡ್ತಾರೆ, ಅಭಿವೃದ್ಧಿ ನೋಡ್ತಾರೆ, ದೇಶದ ಬಗ್ಗೆ ಚಿಂತನೆ ಮಾಡೋಂಥ ಎಲ್ಲರೂ ಸಹ ಇವತ್ತು ಅಭ್ಯರ್ಥಿ ನೋಡೇ ಹಾಕೋಂಥ ಜನಾಂಗ ಇದೆ. ಯಾವ ಕಾರಣಕ್ಕೂ ಆ ಕ್ಯಾಸ್ಟ್ ಇವಾಗ ಹಾಗಾಗಿದ್ರೆ ಲಿಂಗಾಯತ್ಸು ಹಿಂದೆಲ್ಲ MP ಅವರೇ ಆಗಬೇಕಾಯಿತು ಸಂಸದರು, ಬಂಗಾರಪ್ಪನವ್ರನ್ನ ಆಯ್ಕೆ ಮಾಡ್ತಿದ್ರು ಎಲ್ಲರೂ ಸೇರಿ. ಲಿಂಗಾಯತ್ಸು ಆಲ್ಮೋಸ್ಟ್ 50-60% ಬರೋದು. ಯಾಕೆಂದರೆ ಅಭಿವೃದ್ಧಿ ನೋಡಿ ಅವರ ಆ ಸಮುದಾಯಕ್ಕೆ ಕೊಟ್ಟಂಥ ಕೊಡುಗೆಗಳನ್ನು ನೋಡಿ ಅವ್ರಿಗೆ ಹಾಕೋದು. ಇದು ಹಾಗೆ ನಮ್ಮ ಈಡಿಗ ಜನಾಂಗಕ್ಕೆ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ, ಹಾಲಪ್ಪನವ್ರನ್ನ ಬೆಳೆಸಿದ್ದಾರೆ. ಇವತ್ತಿನ ಸಾಗರ ತಾಲೂಕಿನ ಶಾಸಕರನ್ನು ಸಹ ಇವತ್ತು ಏನಾದ್ರು ಶಾಸಕರಾಗಿದೆ ಅಂದರೆ ಅದು ಯಡಿಯೂರಪ್ಪನವರ ಆಶೀರ್ವಾದ, BJPಯ ಕೊಡುಗೆ. ಹಾಗಾಗಿ ಈಡಿಗರ ಸಮುದಾಯದಲ್ಲಿ ಇವತ್ತು ಕುಮಾರ್ ಬಂಗಾರಪ್ಪನವರು ಶಾಸಕರಾಗಿದ್ದರು, ಈಗ ಕುಮಾರ್ ಬಂಗಾರಪ್ಪನವರು ಸಹ ಇಲ್ಲಿದ್ದಾರೆ. ಹಾಗಾಗಿ ಸಾಕಷ್ಟು ಜನ ಈಡಿಗರನ್ನ ಬೆಳೆಸಿದಂಥ ಪಕ್ಷ. ಈಗ ಕಾರ್ಕಳದಲ್ಲಿ ಸುನೀಲ್ ಕುಮಾರ್ ಇದ್ದಾರೆ. ಹಾಗಾಗಿ ಸಾಕಷ್ಟು ಜನ ಈಡಿಗರನ್ನ ಬೆಳೆಸಿದಂಥ ಪಕ್ಷ. ಮತ್ತು ಯಡಿಯೂರಪ್ಪನವರು ಮತ್ತು ರಾಘವೇಂದ್ರ ಅವರು ಸಹಕಾರ ಕೊಟ್ಟು ಸಾಕಷ್ಟು ಜನ ಈಡಿಗರು ಬೆಳೀತಾರೆ ಮತ್ತು ಜನಾಂಗಕ್ಕೆ ಸಹಕಾರ ಮಾಡಿದ್ದಾರೆ. ಆ ದೃಷ್ಟಿಯಿಂದ ಬಹುತೇಕ ನಮ್ಮ ಈಡಿಗರ ಜನಾಂಗದ್ದು ಬಹುತೇಕ ದೊಡ್ಡ ಪ್ರಮಾಣದಲ್ಲಿ ಈ ಸರಿ ನಾವು BY ರಾಘವೇಂದ್ರ ಅವರಿಗೆ ಬೆಂಬಲ ಸಿಗುತ್ತೆ. ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ಆದರೆ ಅದು ಸಹ ಈಗ ಗೊಂದಲಕ್ಕೆ ಈಡಾಗಿದೆ. ಒಬ್ರಿಗೆ ಕೊಟ್ಟರೆ ಒಬ್ರಿಗೆ ಕೊಟ್ಟಿಲ್ಲ. ಹಾಗಾಗಿ ಅದು ಒಂದು ಕಡೆ ಆ ಗ್ಯಾರಂಟಿ ಮೊನ್ನೆ ಹೇಳಿ ಏನು ಅಧಿಕಾರ ತಂದರು ಅದರಲ್ಲೇ ಈಗ ಅವರು ಹಿನ್ನಡೆ ಆಗಿದ್ದಾರೆ. ಮತ್ತು ಕೇಂದ್ರದ ಅವರು ಕಾಂಗ್ರೆಸ್ನ ಒಂದು ಪ್ರಣಾಳಿಕೆ ಬಿಟ್ಟಿದ್ದಾರೆ. ಅದು ಯಾವ ಕಾರಣಕ್ಕೂ 5 ವರ್ಷದ ಬಜೆಟ್ನ 1 ವರ್ಷಕ್ಕೆ ಅವ್ರ ಪ್ರಣಾಳಿಕೆಯಲ್ಲಿ ಬಿಟ್ಟಂಥದ್ದನ್ನ ಹಣ ಕೊಡಬೇಕಾಗುತ್ತೆ. ಅದು ಸಾಧ್ಯ ಇಲ್ಲದಂಥ ಕೆಲಸ. ಆ ದೃಷ್ಟಿಯಿಂದ ಇದೆಲ್ಲ ಒಂದು ಕಡೆ ಮೇಲ್ನೋಟಕ್ಕೆ ಮತದಾರರಿಗೆ ಗೊತ್ತಾಗುತ್ತೆ, ಇದು ಸಾಧ್ಯ ಇಲ್ಲದಂಥ ಕೆಲಸ. ಸುಮ್ಮನೆ ಒಟ್ಟು ಮತದಾರನ ದಿಕ್ತಪ್ಸೋಂಥ ಕೆಲಸ ಮಾಡ್ತಾಯಿದ್ದಾರೆ. ಅದಕ್ಕೆ ನಾವು ಅದಕ್ಕೆ ಮಣಿಬಾರ್ದು ಅನ್ನೋದು ಈಗಾಗಲೇ ಮತದಾರರಲ್ಲಿ ಜಾಗೃತಿ ಆಗಿದೆ. ಮತ್ತು ಕರ್ನಾಟಕ ಅಂತ ಬಂದಾಗ ಮೊನ್ನೆ ಏನು ಗ್ಯಾರಂಟಿ ಕೊಡ್ತಾ ಇದ್ದಾರೆ ಅದಕ್ಕೆ ಆಲ್ಮೋಸ್ಟ್ 60% ರಾಜ್ಯ ಅಭಿವೃದ್ಧಿಯಲ್ಲಿ ಹಿನ್ನಡೆ ಆಗ್ತಾಯಿದೆ. ಈ ರೀತಿಯಲ್ಲಿ ನಮಗೆ 2,000 ರೂಪಾಯಿ ಕೊಟ್ಟು ಇವ್ರು 4,000 ರೂಪಾಯಿ ನಮ್ಮಿಂದ ಕಸಿತಾ ಇದ್ದಾರೆ. ಅದ್ರ ಜೊತೆಗೆ ರಾಜ್ಯ ಅಭಿವೃದ್ಧಿನೂ ಸಹ ಆಗ್ತಾಯಿಲ್ಲ. ಆ ದೃಷ್ಟಿಯಿಂದ ಇನ್ನು ಈ ಥರದ ಬೇಕಾಬಿಟ್ಟಿಯ ಗ್ಯಾರಂಟಿಗಳಿಗೆ ನಾವು ಆದ್ಯತೆ ಕೊಡಬಾರ್ದು ಅನ್ನೋದು ಮತದಾರರಲ್ಲಿ ಜಾಗೃತಿ ಆಗಿದೆ. ನಿಮ್ಮ ನೇತೃತ್ವದಲ್ಲಿ ಈಗ ಎಷ್ಟು ಜನ ಸೇರ್ಪಡೆ ಆಗ್ತದೆ ಮುಂದಿನ ದಿನಗಳಲ್ಲಿ? ಅಲ್ಲ, ಈಗ ನಮ್ಮ ಗೋಷ್ಠಿಯಲ್ಲಿ ಬರ್ಮಪ್ಪ ಅಂದಾಸುರ, ಶಾಂತಪ್ಪ ಗೌಡ ಮಾತನಾಡಿ, ಯಾವ ಸಹಾಯ ಕೊಡೋಕ್ಕೆ ಸಾಧ್ಯ, ಯಾವ ಸಾಲ ಸೌಲಭ್ಯ ಕೊಟ್ಟು ಅವನ್ನ ಅಭಿವೃದ್ಧಿ ಸಾಧ್ಯ, ಇದು ಪರಿಷ್ಠ ಜಾತಿಯವರಿಗೆ ಒಂದು ರೀತಿಯಲ್ಲಿ ಸರ್ಕಾರ, ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರುವಂಥ ಮೋಸ, ಗ್ಯಾರಂಟಿ ಹೆಸರಲ್ಲಿ ಮಾಡ್ತಿರುವಂಥ ಮೋಸ. ಆದ್ದರಿಂದ ಈ ಸರ್ಕಾರ ಇವತ್ತು ಏನೇ ಗೌರವ ಅನ್ನೋದಿದ್ರೆ ಈ ಬೆಳೆ ಜಾತಿ ಜನಾಂಗದ ಮೀಸಲಾತಿ ಹಣ ಏನು ಈ ಸರಿ ಬಜೆಟ್ನಲ್ಲಿ 11,400 ಕೋಟಿಗಳನ್ನು ಬಳಸ್ತಾ ಇದ್ದಾರೆ. ಹಿಂದಿನ ವರ್ಷ ಪ್ರಾರಂಭದ ವರ್ಷದಲ್ಲಿ ಬಂದಾಗ 11,000 ಕೋಟಿಗಳನ್ನು ಬಳಸಿದ್ರು. ಆ ಹಣವನ್ನು SC ST ಅವರ ಅಭಿವೃದ್ಧಿಗಾಗಿಯೇ ಬಳಸಬೇಕು. ಅವರು ಗ್ಯಾರಂಟಿ ಕೊಡೋದಾದರೆ ಅವರ ಬಡ್ಜೆಟ್ನ ಇತರೆ ಹಣದಲ್ಲಿ ಏನು ಕೊಡ್ತಾರೆ ಟ್ಯಾಕ್ಸಲ್ಲಿ ಆ ಹಣದಲ್ಲೇ ಕೊಡಬೇಕು ಬಿಟ್ಟರೆ ನಮ್ಮ ಪರಿಷ್ಠ ಜಾತಿಯವರ ಹಣದಿಂದ ಗ್ಯಾರಂಟಿಗೆ ಬಳಸಬಾರ್ದು ಅನ್ನೋದು ನನ್ನ ಒತ್ತಾಯ. ಇದರಿಂದ ಸರ್ಕಾರ ಪರಿಷ್ಠ ಜಾತಿ ಜನಾಂಗದವರಿಗೆ ಮೋಸ ಮಾಡ್ತಾ ಇದ್ದಾರೆ, ಅನ್ಯಾಯ ಮಾಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ಸಿನ ಒಂದು ಧೋರಣೆ. ಅದರಿಂದ ಇದರ ಬಗ್ಗೆ ನಮ್ಮ ವಿರೋಧ ಇದೆ. ಹೀಗೆ ಅಭಿವೃದ್ಧಿಯಲ್ಲಿ ನಂಬರ್ 1 ಸ್ಥಾನದಲ್ಲಿ ರಾಘವೇಂದ್ರ ಇದೆ. ಹಾಗಾಗಿ ಮೊದಲು ಇವತ್ತು ರಾಘವೇಂದ್ರ ಕೆಲಸದಲ್ಲಿ ಯಾವುದೇ ಅನುಮಾನ ಇಲ್ಲ, ಒಂದು ಕೆಲಸ ಗೆಲ್ಲಿಸ್ತಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಪ್ರತಿದಿನ ನಾವು ನೋಡ್ತಾ ಇದ್ದೀವಿ, ಎಷ್ಟು ಕೊಡ್ತಾ ಇದ್ದೀವಿ. ನಾವು ಗ್ಯಾರಂಟಿ ಕೊಟ್ಟಿದ್ದರಿಂದ ಈ ಹಿಂದೆ ರಾಜ್ಯ ಸರ್ಕಾರಕ್ಕೆ ಹೆಚ್ಚು ಸೀಟುಗಳನ್ನ ಗೆದ್ದಿದ್ದಂಥ ಉದಾಹರಣೆ ಇದೆ. ಆದರೆ ಅದನ್ನೇ ಏನು ಮರುಕಳಿಸುವ 2,000 ರೂಪಾಯಿ ಏನು ಗೃಹಲಕ್ಷ್ಮಿ ಕೊಡ್ತಾ ಇದ್ದಾರೆ, ಆ 2,000 ರೂಪಾಯಿಯಿಂದ ಇವತ್ತು ಈ ಸರ್ಕಾರ ಬಂದ ಮೇಲೆ ಪ್ರತಿಯೊಬ್ಬ ಮತದಾರನ ತಲೆ ಮೇಲೆ ಕರ್ನಾಟಕದಲ್ಲಿ 35,000 ರೂಪಾಯಿಗಳ ಸಾಲ ಈಗಾಗಲೇ ಹಾಕಿದ್ದಾರೆ. ಪ್ರತಿಯೊಬ್ಬರ ತಲೆ ಮೇಲೆ 35,000 ರೂಪಾಯಿ ಸಾಲ ಪ್ರತಿಯೊಬ್ಬ ಮತದಾರನ ತಲೆ ಮೇಲೆ ಇದೆ. ಅದು ಕಾರಣಪಟ್ಟಂತೆ ಇದೇ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಆದ್ದರಿಂದ ಈಗ ಬಂದರೆ ಕೊಟ್ಟು ಎಡಗೈನಲ್ಲಿ ಕಷ್ಟಗಳ ಕೆಲಸ ಮಾಡಿದ್ದಾರೆ. ಎಲ್ಲ ಜಾತಿ ಜನಾಂಗ ಮತ್ತು ಅಭಿವೃದ್ಧಿ ಎಲ್ಲದರ ಬಗ್ಗೆ ಶಾಶ್ವತ ಪರಿಹಾರನ ಬಿಟ್ಟರೆ ಯಾವುದು ಕ್ಷಣಿಕವಾದ ಪರಿಹಾರ ಕೊಟ್ಟಿಲ್ಲ. ಇವ್ರು ಕೊಡ್ತಾ ಇರೋದು ಏನು ಕಾಂಗ್ರೆಸ್ನವರು ಕ್ಷಣಿಕ ಪರಿಹಾರ ಅಷ್ಟೇ. ಯಾಕೆಂದರೆ ಅವ್ರ ಮನುಷ್ಯ ಖುಷಿಯಾಗಲಿ ಅನ್ನೋ ಉದ್ದೇಶಕ್ಕೆ ಕೊಡ್ತಾ ಇದ್ದಾರೆ. ಅವ್ರು ಬಿಟ್ಟರೆ ಅದನ್ನು ಪೂರ್ಣಾವಧಿಗೆ ಪೂರೈಸೋಕೆ ಆಗ್ತಾ ಇಲ್ಲ. ಅವ್ರಿಗೂ ಗೊತ್ತಿರೋದು
ಯಾರಿಗೆ ಕಾಂಗ್ರೆಸ್ನವರಿಗೂ ಅದ್ರ ಬಗ್ಗೆ ಅರಿವಿದೆ, ಇಲ್ಲ ಅಂತಾರಲ್ಲ. ಯಾಕೆಂದರೆ ಈಗ ಮೊನ್ನೆ ಒಬ್ಬ ಮಹಿಳೆಗೆ ಮನೆಗೆ 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾವುದು ಅವರ ಪ್ರಣಾಳಿಕೆ ಒಳಗೆ ಬಿಡುಗಡೆ ಮಾಡಿದ್ದಾರೆ, 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತೇಳಿ. ಆ 1 ಲಕ್ಷ ರೂಪಾಯಿ ಹೆಂಗೆ ಕೊಡ್ತಾರೆ ಅನ್ನೋದು ಅವ್ರಿಗೆ ಬೇಕಲ್ಲ ತಲೆ. ಯಾಕೆಂದರೆ 47,000 ಕೋಟಿ ಇರೋದು ದೇಶದ ಬಜೆಟ್. ಅವ್ರು ಹೇಳಿದ್ದು 60,000 ಕೋಟಿ ಮಹಿಳೆಯರಿಗೆ ನಾವು ಕೊಡ್ತೀವಿ ಅಂತೇಳಿ. ಹೇಗೆ ಕೊಡ್ತಾರೆ? ಆ ಥರ ಕೊಡೋಕೆ ಹೋದರೆ ಯಾವುದೇ ಅಭಿವೃದ್ಧಿ ಆಗಲ್ಲ. ದೇಶದ ಅಭಿವೃದ್ಧಿಗೆ ದುಡ್ಡಿಲ್ದಾಗ ಜನರಿಗೆ ಕೊಟ್ಟು ಏನು ಮಾಡೋಕ್ಕೆ ಸಾಧ್ಯ? ಇವತ್ತು ದೇಶದ ಅಭಿವೃದ್ಧಿ ಆಗಬೇಕು ಅಂದ್ರೆ ರೋಡ್ ಆಗಬೇಕು, ಸೇತುವೆಗಳಾಗಬೇಕು, ಶಾಲಾ ಮಕ್ಕಳಿಗೆ ಎಲ್ಲ ವ್ಯವಸ್ಥೆ ಆಗಬೇಕು, ಉಚಿತ ಊಟದ ವ್ಯವಸ್ಥೆ ಆಗಬೇಕು, ಬಿಸಿ ಊಟದ ವ್ಯವಸ್ಥೆ, ಆಮೇಲೆ ಆಸ್ಪತ್ರೆಗಳಿಗೆ ಔಷಧಿ ಲೆಕ್ಕದ ಹೇಳ್ತಾರೆ. ಇದು ಜನರನ್ನ ಮೊಳಲು ಮಾಡೋ ವ್ಯಾಪಾರನೇ ಬಿಟ್ಟರೆ ಇವರು ಯಾರಿಗೂ ದೇಶದ ಬಗ್ಗೆ ಕಾಳಜಿ ಇದ್ದು ಮಾತಾಡೋ ಮಾತಲ್ಲ. ದಯಮಾಡಿ ಎಲ್ಲ ಜನರು ಅದನ್ನು ಅರ್ಥ ಮಾಡ್ಕೊಂಡು ದೇಶದ ಅಭಿವೃದ್ಧಿಗೆ ಯಾವ ಪಕ್ಷ ನಮಗೆ ಸಹಕಾರ ಮಾಡ್ತದೆ ಅವ್ರಿಗೆ ನಾವು ಓಟ್ ಹಾಕಿ ಗೆಲ್ಸ್ಕೋಬೇಕು ವಿನಃ ಈ ಥರದ ಊಹಾಪೋಹಗಳಿಗೆ ಯಾರೂ ಕಿವಿ ಕೊಡಬಾರ್ದು. ಒಂದು. ಆಮೇಲೆ ದೇಶದ ಭದ್ರತೆ ವಿಷಯದಲ್ಲಿ ಬಂದರೆ ಇವತ್ತು ಏನೇನಾಗಿದೆ, ಮೊನ್ನೆ ಧಾರವಾಡದಲ್ಲಿ ಒಂದು ನೇಹಾ ಹಿರೇಮಠ ಅಂತ ಒಂದು ಹುಡುಗಿ ಕೊಲೆಯಾಯ್ತು. ಅದು ಎಷ್ಟು ಮಟ್ಟಿಗೆ ಸರಿ? ಅವಳು ಅಕಸ್ಮಾತ್ ಲವ್ ಮಾಡಿದ್ರು ಅಂತೇಳಿ ಮುಖ್ಯಮಂತ್ರಿಗಳೇ ಹೇಳಿದ್ರು, ಲವ್ ಮಾಡಿದ್ರು ಅವಳು ಬೇಡ ಅಂತ ಬಿಟ್ಟಾಗ ಅವಳ ಇಚ್ಛೆಗೆ ಸಂಬಂಧಪಟ್ಟ ವಿಷಯ ಅದು. ಅವಳು ಮಾಡಲೇಬೇಕು ಅನ್ನೋದೇನಿಲ್ಲ. ಅದನ್ನು ಅವಳು ಮಾಡಲಿಲ್ಲ ಅಂದ್ಕೊಳ್ಳೆ ಇವನು ಕೊಲೆ ಮಾಡ್ತಾನೆ ಅಂದರೆ ದೇಶದ ಪರಿಸ್ಥಿತಿ ಎಲ್ಲಿ ಬಂತು? ನಿನ್ನೆ ಚನ್ನಗಿರಿಲಿ ಒಂದು ಗಲಾಟೆ ಆಗಿದೆ, ಅದೇ ಥರ ಗೋಪಿ ಅಂತ ಹುಡುಗನ ಮೇಲೆ ಹಲ್ಲೆ ಆಗಿದೆ. ಅವ್ನು ಮೆಗಾ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತಗೊಂತಾನೆ. ಯಾಕೆಂದ್ರೆ ಇವ್ರ ಮನಸ್ಥಿತಿ ಎಲ್ಲಿ ಬಂದಿದೆ? ಅದು ಸರ್ಕಾರ ಕುಮ್ಮಕ್ಕಿಂತ ನಿಜವಾಗ್ಲೂ ಇಲ್ಲಿರೋ ಅಲ್ಪಸಂಖ್ಯಾತರು ಯಾರು ಕೆಟ್ಟರಲ್ಲ, ಆದರೆ ಸರ್ಕಾರದ ನೀತಿಗಳಿಂದ ಅವರು ಕೆಟ್ಟದಾಗಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ರೇವಪ್ಪ ಹೊಸಕೊಪ್ಪ, ಪರಮೇಶಿ ಇನ್ನಿತರರು ಹಾಜರಿದ್ದರು. ಮಡಿವಾಳ ಸಮಾಜ ಬಿಜೆಪಿಗೆ ಮಾರಿಕೊಂಡಿಲ್ಲ. ಸಮಾಜದ ಕೆಲವರು ವೈಯಕ್ತಿಕ ಹಿತಾಸಕ್ತಿಗಾಗಿ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರಿಗೆ ಮತ ಹಾಕಿ ಎಂದು ಹೇಳುತ್ತಿರುವುದು ಖಂಡನೀಯ ಎಂದು ಮಡಿವಾಳ ಸಮಾಜದ ಯುವ ಮುಖಂಡ ಸಂದೇಶ್ ರಾಣಾ ತಿಳಿಸಿದ್ದಾರೆ. ಭಾನುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಒಂದು ಪಕ್ಷಕ್ಕೆ ಮಾರುವಂಥ ಸಮಾಜ ಅಲ್ಲ, ನಮ್ಮದೇ ಆಗಿರ್ತಕ್ಕಂಥ ಒಂದು ರೀತಿ ರಿವಾಜುಗಳು ಇರುವಂಥ ಒಂದು ಸಮುದಾಯ. ನಮ್ಮ ಸಮುದಾಯನ ನೀವು ಯಾರನ್ನ ಕೇಳಿ ಬಿ ಜೆ ಪಿಗೆ ಮತ ಹಾಕ್ರಿ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಅಧಿಕಾರ ಕೊಟ್ಟವ್ರು ಯಾರು? ನಿಮಗೆ ಎಲೆಕ್ಷನ್ ಅಂತ ಬಂದಾಗ ಮಾತ್ರ ನಿಮಗೆ ಮಡಿವಾಳ ಸಮಾಜ ನೆನಪಾಗುತ್ತಾ? ಹೋದ್ಸಲ MLA ಎಲೆಕ್ಷನ್ ಬಂತು, ಹಾಲಪ್ಪನವ್ರಿಗೆ ಮತ ಹಾಕ್ರಿ ಅಂದ್ರಿ. ಹಾಲಪ್ಪನವ್ರು ಕೊಟ್ಟಿರೋ ದುಡ್ಡನ್ನ ನೀವೇ 4-5 ಜನ ತಿಂದಾಕಿದ್ದೀರ, ಸಮಾಜಕ್ಕೇನು ಕೊಡಲಿಲ್ಲ. ನಮ್ಮ ರಾಜು ತಲ್ಲೂರು ಅವರು ಬರ್ತಾರೆ, ಎಲೆಕ್ಷನ್ ಬಂದಾಗ ಮಾತ್ರ ರಾಜು ತಲ್ಲೂರು ಅವರು ಒಬ್ಬರು ಲೀಡ್ರು ಅಂತ ಬರ್ತಾರೆ. ರಾಜು ತಲ್ಲೂರು ಯಾರು ಅಂತ ತೋರಿಸ್ಬಿಟ್ಟಿದ್ದೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸೌರಭದಲ್ಲಿ ರಾಜು ತಲ್ಲೂರಿಗೆ ಟಿಕೆಟ್ ಕೊಡದೆ ಹೋಗಿದ್ರೆ ರಾಜು ತಲ್ಲೂರು ಯಾರು ಅಂತ ಯಾರಿಗೆ ಗೊತ್ತಾಗ್ತಾ ಇತ್ತು ಸಮಾಜದಲ್ಲಿ? ಇವತ್ತು ಮಡಿವಾಳ ಸಮಾಜ ಎಲ್ಲ ಸೇರಿ ನಮ್ಮ ಸಮಾಜದವರಿಗೆ ಒಂದು ಟಿಕೆಟ್ ಕೊಟ್ಟಿದ್ದಾರೆ ಅಂತೇಳಿ 24,000 ಚಿಲ್ಲರೆ ಓಟನ್ನು ಮಾಡುವಂಥ ಸಮಾಜ ನಮ್ಮದು. ಇವತ್ತು ಆ ಸಮಾಜನ ಮಾರಕ್ಕೆ ಕೊಟ್ಟಿದ್ದೀರ ನೀವು. ಯಡಿಯೂರಪ್ಪನವರು ಅವ್ರ ಮಗ ಭಾರಿ ಅನುದಾನ ಕೊಟ್ಟಿದ್ದಾರೆ ಅಂತ ಹೇಳ್ತಿಲ್ಲ, ಯಾವುದು ಕೊಟ್ಟಿದ್ದಾರೆ ಒಂದು ವಿವರಣೆ ಕೊಡ್ರಿ ನೀವು. ನಮ್ಮ ಅಧ್ಯಕ್ಷರಿಗೆ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ನಮ್ಮ ಸಮುದಾಯದಲ್ಲಿ 5-6 ಜನ ಮಕ್ಕಳು ಡಿಸ್ಟಿಂಕ್ಷನ್ ಬಂದಿದ್ದಾರೆ SSLCನಲ್ಲಿ. 550, 600, 600ಕ್ಕೆ 575, 80 ಅಂಕ ತಗೊಂಡಿದ್ದಾರೆ. ಅದೇ ಯಡಿಯೂರಪ್ಪನ ಮಗನ ಯಡಿಯೂರಪ್ಪನ ಕಾಲೇಜಲ್ಲಿ ಒಂದೇ ಒಂದು ಸೀಟನ್ನು ಫ್ರೀಯಾಗಿ ಕೊಡಿಸ್ರಿ ನೀವು. ತಾಕತ್ತಿದೆಯಾ ನಿಮಗೆ? ಎಲೆಕ್ಷನ್ ಬಂದ ತಕ್ಷಣ ನಿಮಗೆ ದುಡ್ಡು ಬೇಕು ಅಂದ ತಕ್ಷಣ ಅವ್ರ ಹತ್ರ ಸಮುದಾಯನ ಅಡ ಇಡ್ತೀರಾ, ದುಡ್ಡು ತರ್ತೀರಾ, ತಿಂತೀರಾ. ನಮ್ಮ ಸಮಾಜದ ಉಪಾಧ್ಯಕ್ಷರು ರಾಜು ಮಡಿವಾಳ ಸಮೇತ ಫೋನ್ ಮಾಡಿದಾಗ ಇವಾಗ ಹೇಳಿದರು, ಅವ್ರು ಮಾಡಿರೋದು ತಪ್ಪು, ನಾವು ಅದನ್ನು ತಪ್ಪು ಅಂತಲೇ ಹೇಳ್ತೀವಿ, ಅದನ್ನು ಸರಿ ಅಂತ ಹೇಳಲ್ಲ ಅಂತೇಳಿ ನಮಗೆ ಹೇಳಿದರು. ಆ ಆಡಿಯೋ ಕೂಡ ನಮ್ಮ ಹತ್ರ ಇದೆ, ಬೇಕು ಅಂದರೆ ಅದನ್ನು ಕೊಡ್ತೀವಿ. ನಿನ್ನೆ ಪ್ರತಿಯೊಬ್ಬರು ಹೇಳಿದ್ರು, ಸಂತೋಷ್ KG ಹೇಳ್ದ, ಇಲ್ಲ ನಾವು ಹೋಗಿಲ್ಲ, ಅವರು ಸುಮ್ಮನೆ ಕರೆದ್ರು. ಆ ಯಶೋಧಮ್ಮ ಅಂತ ಒಬ್ಬರು ಡೈರೆಕ್ಟ್ ಇದ್ದಾರೆ, ಅವರು ಕಾರ್ಯಕ್ರಮಕ್ಕೆ ಒಬ್ರಿಗೊಂದು ಫೋನ್ ಮಾಡಲ್ಲ. ಈ ಎಲೆಕ್ಷನ್ ಅಂತ ಬಂದರೆ ಅವ್ರಿಗೆ ಫೋನ್ ಮಾಡಿ ಬರ್ರಿ ಅಂತ ಕರೆಯೋದು. ದುಡ್ಡಿಗೆ ಮಾತ್ರ ಸಮಾಜನ ಅಡೆಯಕ್ಕೆ ಹೋಗ್ತಾ ಇದ್ದೀರಾ. ನಿಮ್ಮಲ್ಲಿ ವಯಸ್ಸಾದವರು 5-6 ಜನ ಇರ್ಬೋದು, ಆದರೆ ಯುವಕರೆಲ್ಲ ಸಮುದಾಯದಲ್ಲಿ ಇದ್ದಾರೆ. ಇವತ್ತು ಪಕ್ಷ ಅಂತ ಹೋದರೆ ಎಲ್ಲ ಯುವಕರು ಇವತ್ತು ಬೇಳೂರು ಗೋಪಾಲಕೃಷ್ಣ ಸಾಹೇಬ್ರ ಜೊತೆಲಿದ್ದಾರೆ. ನಿಮ್ಮಂಥ ವಯಸ್ಸಾದವರು ಒಂದು 7-8 ಜನ ಮಾತ್ರ ನೀವು BJP ವೋಟ್ ಹಾಕ್ರಿ ಅಂತ ಹೇಳ್ಬೋದು.
ಆದರೆ ಇಲ್ಲಿ ಪ್ರೀತಿ ಹಂಚ್ತಾ ಇರೋದು ನಮ್ಮ ಸನ್ಮಾನ್ಯ ಗೋಪಾಲಕೃಷ್ಣ ಬೇಳೂರವರು. ಗೋಪಾಲಕೃಷ್ಣ ಬೇಳೂರು ಇವಾಗ ಪಡೆ ಇದೆ ಅವ್ರ ಜೊತೆಯಲ್ಲಿ. ಸಮುದಾಯ ಇವತ್ತು ಯಾವುದೇ ಒಂದು ಪಕ್ಷಕ್ಕೆ ಮಾರು ಹೋಗುವಂಥದ್ದಲ್ಲ. ಸನ್ಮಾನ್ಯ ಕೊಟ್ರಪ್ಪನವರೇ, ಇನ್ನು ಮುಂದೆ ಯಾವುದೇ ರೀತಿ ಸ್ಟೇಟ್ಮೆಂಟ್ ಕೊಡಬೇಕಾದ್ರೂ ಎಚ್ಚರಿಕೆಯಿಂದ ಸ್ಟೇಟ್ಮೆಂಟ್ ಕೊಡ್ರಿ. ಸಮುದಾಯನ ಅಡ ಇಟ್ಟು ನಿಮ್ಮ ಹೊಟ್ಟೆ ತುಂಬಿಸ್ಕೋಬೇಡ್ರಿ. ನಿಮ್ಮ ಜೊತೆ ಬಂದಿರೋರು ಎಲ್ರಿಗೂ ಹೇಳ್ತಾ ಇದ್ದೀವಿ, ನೀವು ಅದೇನೇ ಒಂದು ಮಾತು ಸಮುದಾಯದ ಬಗ್ಗೆ ಮಾತಾಡ್ಬೇಕಾದ್ರೆ ಎಲ್ಲರಿಗೂ ಒಂದೊಂದು ಫೋನ್ ಮಾಡಿ ಕರೀರಿ, ಯುವಕರನ್ನು ಕರೀರಿ, ಏನು ಮಾಡೋಣ ಏನು ಅಂತೇಳಿ. ಈ ಹಿಂದೆ ನಮ್ಮ ಮಡಿವಾಳ ಸಮಾಜಕ್ಕೆ ಜಾಗ ಕೊಟ್ಟಿರೋದು ಕಾಗೋಡು ತಿಮ್ಮಪ್ಪನವರು. ಯಡಿಯೂರಪ್ಪನವರು MP ಅವರು ಏನು ಕೊಟ್ಟಿದ್ದಾರೆ, BJಪಿಯಿಂದ ಏನು ಕೊಟ್ಟಿದ್ದಾರೆ. ಸಮಾಜದ ಇನ್ನೋರ್ವ ಯುವ ಮುಖಂಡ ಉಮೇಶ್ ಬಾಳೆಗುಂಡಿ ಮಾತನಾಡಿ ಈ ರೀತಿ ಹೇಳಿದ್ದಾರೆ. ಇದರ ವಿವರಣೆ ನಮ್ಮ ಸಂದೇಶ್ ಅವರು ಹೇಳ್ತು ಮಾತಾಡಿ. ಹಾಂ, ಸ್ವಲ್ಪ ಜೋರಾಗೆ ಮಾತಾಡಿ ಅಣ್ಣ. ಓಕೆ ಅಣ್ಣ, ಓಕೆ ಕಂಟಿನ್ಯೂ. ಬಂಧುಗಳೇ ನಮಸ್ತೆ. ಸಂದೇಶಣ್ಣ ಹಾಗೂ ಚಂದನ್, ಸಂಜು, ನವೀನ ನಾವೆಲ್ಲ ಏನು ಬಂದಿದ್ದೀವಿ. ನಾವೆಲ್ಲ ಮಡಿವಾಳ ಸಮಾಜದ ಯುವ ಮಿತ್ರರು. ಇವತ್ತು ನಾವು ಪ್ರೆಸ್ ಮೀಟ್ ಬಂದಿರೋ ಮುಖ್ಯ ಉದ್ದೇಶ ಏನಂದರೆ, ನಿನ್ನೆ ಒಂದು ವರದಕ್ಷಿಣೆ ಸಭಾಂಗಣದಲ್ಲಿ ನಮ್ಮ ಸಮಾಜದ ಅಧ್ಯಕ್ಷರು ಹಂಚ್ಕೊಂಡಿರುವಂಥ ಕೊಟ್ರಪ್ಪನವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ನಾವು ಮಡಿವಾಳ ಸಮಾಜದವರು ಎಲ್ಲರೂ ಕೂಡ ಈ ಸಲ BJಪಿಗೆ ಸಪೋರ್ಟ್ ಮಾಡಬೇಕು ಅಂತ. ಇದು ಒಂಥರ ನಮಗೆ ಹೊಸದೇನಲ್ಲ, ಜನರಿಗೆ ಹೊಸದಾಗಿರ್ಬೋದು. ಮಡಿವಾಳ ಸಮಾಜದಲ್ಲಿ ಹೊಸದಲ್ಲ. ಯಾಕಂದರೆ ಹೋದ ಕಳೆದ ಬಾರಿ ಎಲೆಕ್ಷನ್ಗಳು ಕೂಡ ಹಲವಾರಿಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿದ್ರು. ಪ್ರತಿ ಬಾರಿ ಎಲೆಕ್ಷನ್ ಟೈಮಲ್ಲಿ ಹುಟ್ಕೊಳ್ಳೋಂಥ BJಪಿ ಕಾರ್ಯಕರ್ತರು ಇವರೆಲ್ಲ ಬಿಟ್ಟರೆ ಇವರು ಪ್ರಾಮಾಣಿಕ BJಪಿ ಕಾರ್ಯಕರ್ತರು ಅಂತ ಕೂಡ ಇಲ್ಲಿ ಅನುಮಾನ ಇದೆ. ಆದ್ದರಿಂದ ನಾವೆಲ್ಲ ಏನು ಹೇಳ್ತಿದ್ರೆ, ನಾವು ಇದೊಂದು ಪಕ್ಷದಲ್ಲಿ ಹೊಸ್ಕೊಂಡಿದ್ದೀವಿ. ಯಾವ ಪಕ್ಷ ಏನೇನು ಹೇಳೋವಂಥ ಅವಶ್ಯಕತೆ ಇಲ್ಲ. ಆದರೆ ನಾನೊಬ್ಬ ಮಡಿವಾಳ ಸಮಾಜದಲ್ಲಿ, ನಾನಾಗಲಿ ನಮ್ಮ ತಂಡ ಯಾರೇ ಇದ್ರು ಮಡಿವಾಳ ಸಮಾಜದಲ್ಲಿ ನಾವು ಹೇಳಿದ್ರೆ, ನಮ್ಮ ಸಮಾಜಕ್ಕೋಸ್ಕರ ನಾವು ಹೋರಾಟ ಮಾಡಿಬಿಟ್ರೆ ಎಲೆಕ್ಷನ್ ಟೈಮಲ್ಲಿ ನಮ್ಮ ಸಮಾಜದ ಹೆಸರು ದುರುಪಯೋಗ ಮಾಡ್ಕೊಬೇಡಿ. ಯಾಕಂದರೆ ಒಂದು ಸಮಾಜದಲ್ಲಿ ಎಲ್ಲ ಪಕ್ಷದ ಲೀಡರ್ಗಳಿದ್ದಾರೆ, ಅವ್ರಿಗೆಲ್ರಿಗೂ ನೀವು ಕೊಡೋದು ಸ್ಟೇಟ್ಮೆಂಟ್ ತೊಂದರೆ ಆಗುತ್ತೆ. ಅದು ಅಲ್ಲದೆ ಸನ್ಮಾನ್ಯ ನಮ್ಮ ಬೇಳೂರು ಗೋಪಾಲಕೃಷ್ಣ ಸಾಹೇಬ್ ಇದ್ದಾರೆ, ಯಾವ ಜಾತಿ ಎಷ್ಟು ಓಟ್ ಹಾಕಿದ್ದಾರೆ ಯಾವತ್ತೂ ಥಿಂಕ್ ಮಾಡಿಲ್ಲ. ಮೊನ್ನೆ ಕೂಡ ಒಂದು ಸಂದೇಹದಿಂದ ನಮ್ಗೆ ಇಲ್ಲಿ ಮಡಿವಾಳ ಸಮಾಜಕ್ಕೆ ಏನಾಗಬೇಕಿದೆ ಅಂತ ಕೇಳಿದ್ರು. ನಾವು ಕೆಲವೊಂದು ಏನು ನಮ್ಮ ಸಮಾಜಕ್ಕೆ ಆಗಬೇಕಂತ ಹೇಳಿದ್ವಿ. ಹೆಚ್ಚು ಒಂದು 50 ಲಕ್ಷಕ್ಕಿಂತ ಹೆಚ್ಚಿನ ಅನುದಾನ ಈ ಒಂದು ಎಲೆಕ್ಷನ್ ಹಾಕೊಂಡು ಕೊಡ್ತೀವಿ ಅಂತ ಯಾರು ಹೇಳಿದರೆ ಅದು ಗೋಪಾಲಕೃಷ್ಣ ಬೇಳೂರು ಸಾಹೇಬರು ಮಾತ್ರ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಯಾವುದೇ ಒಂದು ಫೈನಲ್ ಒಂದು ಹೇಳಬೇಕಂದ್ರೆ, ಯಾರು ಕೂಡ ನಾವು ಇದೇ ಪಕ್ಷಕ್ಕೆ ನಾವು ಮಡಿವಾಳ ಸಮಾಜದವರು ನಾವು ಅಡೆ ಇಟ್ಕೊಂಡಿಲ್ಲ. ನಮಗೆ ಒಂದು ಹಕ್ಕಿದೆ, ಅವರವರಿಗೆ ಏನು ಸ್ವತಂತ್ರವಾಗಿ ಅವರಿಗೆ ಅಭಿಪ್ರಾಯ ಬರುತ್ತೆ ಆ ಒಂದು ಪಕ್ಷಕ್ಕೆ. ಗೋಷ್ಠಿಯಲ್ಲಿ ನವೀನ್, ಚಂದನ್, ಸಂಜು, ದರ್ಶನ್ ಇನ್ನಿತರರು ಹಾಜರಿದ್ದರು. ಸಾಗರದ ನ್ಯಾಯವಾದಿ ಮತ್ತು JDS ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ HK ಅಣ್ಣಪ್ಪ ಅವರನ್ನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಸೊರಬ ವಿಧಾನಸಭಾ ಕ್ಷೇತ್ರದ ವೀಕ್ಷಕರನ್ನಾಗಿ ನೇಮಕ ಮಾಡಲಾಗಿದೆ. JDS BJP ಬೆಂಬಲಿತ ಅಭ್ಯರ್ಥಿಯಾಗಿ ಕಣದಲ್ಲಿರುವ BY ರಾಘವೇಂದ್ರ ಅವರಿಗೆ ಅತಿ ಹೆಚ್ಚು ಮತ ಕೊಡಿಸಲು ಸೊರಬ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರವಾಸ ಮಾಡಿ ವಿವಿಧ ಘಟಕಗಳ ಸಭೆ ನಡೆಸಿ ಸಂಘಟನೆ ಸದೃಢಗೊಳಿಸಲು HK ಅಣ್ಣಪ್ಪ ಅವರಿಗೆ ಜಿಲ್ಲಾಧ್ಯಕ್ಷ ಡಾಕ್ಟರ್ ಕಡಿದಾಳ್ ಗೋಪಾಲ್ ಸೂಚನೆ ನೀಡಿದ್ದಾರೆ. ಇದು ಭಾನುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.